ಬಸ್ಸಿಗಾಗಿ ರಸ್ತೆ ತಡೆದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ರಾಯಚೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳಲು ಕಳೆದ ತಿಂಗಳಿನಿಂದ ಬಸ್ ಇಲ್ಲದ ಕಾರಣ ಇಂದು ಬೆಳಗ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಸ್ ತಡೆದು ಪ್ರತಿಭಟನೆ ಮಾಡಿದ ಘಟನೆ ಜರುಗಿದೆ. ಕಳೆದ ತಿಂಗಳಿನಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಲಿಂಗಸೂರು ರಾಯಚೂರು ಬಸ್ಸುಗಳು ತುಂಬಿಕೊಂಡು ಬರುತ್ತವೆ. ಕೂಡಲೂ ಬಸ್ಸಿನಲ್ಲಿ ಸ್ಥಳಾವಕಾಶ ಇಲ್ಲದ ಕಾರಣ ಹೆಚ್ಚುವರಿ ಬಸ್ ಬಿಡಲು ವಿದ್ಯಾರ್ಥಿಗಳು ಹಲವು ಬಾರಿ ಸಾರಿಗೆ ಇಲಾಖೆಗೆ ಮನವಿ ಸಲ್ಲಿಸಿದರೂ ಏನೂ ಪ್ರಯೋಜನವಾಗಿಲ್ಲ. ಅದಕ್ಕಾಗಿ ಇಂದು ನಾವು ಹೆಚ್ಚುವರಿ ಬಸ್ ಬಿಡಬೇಕೆಂದು ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತೇವೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದ ಸಾರಿಗೆ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆ ಜಂಟಿ ಸೇರಿಕೊಂಡು ರಾಯಚೂರು ಸಾರಿಗೆ ಇಲಾಖೆಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಹೆಚ್ಚುವರಿ ಬಸ್ಸು ನಾಳೆಯಿಂದ ಬಿಡುವುದಾಗಿ ತಿಳಿಸಿದ ನಂತರ ವಿದ್ಯಾರ್ಥಿಗಳು ರಸ್ತೆ ತಡೆ ಕೈಬಿಟ್ಟು ಬೇರೆ ಬೇರೆ ಸಾರಿಗೆ ವ್ಯವಸ್ಥೆ ಮಾಡಿಕೊಂಡು ವಿದ್ಯಾಭ್ಯಾಸಕ್ಕೆ ತೆರಳಿದರು. ನಾಳೆಯಿಂದ ಸಾರಿಗೆ ಇಲಾಖೆಯವರು ಹೆಚ್ಚು ಬಸ್ ಬಿಡುಗಡೆ ಮಾಡಿದರೆ ಯಾವುದೇ ಹೋರಾಟ ಮಾಡುವುದಿಲ್ಲ, ಇಲ್ಲವಾದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದಾಗಿ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳ ವಿದ್ಯಾರ್ಥಿಗಳು ಇಲಾಖೆಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ ಬಿಡಬೇಕೆಂದು ಸಿರವಾರ ಪಟ್ಟಣದ ಪ್ರಜ್ಞಾವಂತ ಶಾಲಾ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಸಾರಿಗೆ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಜಾ ನ್ಯೂಸ್ ಜೊತೆ ಇದಾಯಿತ್ ದೊಡ್ಮನಿ, ಸಿರವಾರ. ಧನ್ಯವಾದಗಳು. ದಿನ ಒಂದಿನ ಅಂತಲ್ಲ, ದಿನ ಬಯಸ್ಕೋತೀವಿ. ಏನ್ ಕಲಿಬೇಕಲ್ಲಿ? ರಾಯಚೂರಿಂದ ಉಳಿದ ದೇವದುರ್ಗದಿಂದ ಉಳಿದ ಅಂತ ಹೇಳ್ತಾರೆ. ಎಲ್ಲರೂ ಎಜುಕೇಶನ್ಗೆ ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರೆ ಹುಡುಗರು ಮತ್ತೆ ಟೆಸ್ಟ್ಗಳು ಇದಾವೆ, ಎಲ್ಲ ಇದಾವೆ. ಮತ್ತೆ ಎಲ್ಲರೂ 4-5 ಮಂದಿ ಹೋಗ್ಬೇಕು. ಇಲ್ಲಿ ಟೈಮಿಗೆ ಬಸ್ ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನ್ ಶಾಪಿಂಗ್ ಮಾಡಿಸ್ಬಿಡ್ರಿ ಸಾಕು ನಮಗ. ಡಿಸ್ಟಿಕ್ ಎಷ್ಟಾದಷ್ಟು ಇನ್ನೊಂದು ಡಿಸ್ಟಿಕ್ ಇದೆ, ಎಲ್ಲ ಅಭಿವೃದ್ಧಿ ಒಂದು ಡಿಸ್ಟಿಕ್ ನಮ್ಗೆ ಬೇಕಾಗಿಲ್ಲ. ನಮ್ಮ ಡಿಸ್ಟಿಕ್ ನಮ್ಗೆ ವ್ಯಾಲ್ಯೂ ಬೇಕಾಗಿದೆ ಅಷ್ಟೇ. ಎಲ್ಲ ನಿಂದ್ರಪ್ಪ ಇಲ್ಲಿ. ಕೋರ್ಟ್ ಮಾರ್ ಪೇಪರ್